ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಫೈಟ್ ಇರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಮನೆ ಮಂದಿ ಕಿತ್ತಾಟ ನೋಡಿ ಮಜಾ ಮಾಡ್ತಿದ್ದಾರಾ ನಮ್ಮ ರಕ್ಷಿತಾ ಮತ್ತು ಧ್ರುವ ಅಂತ ಕೂಡ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಚೈತ್ರ ವರ್ಸಸ್ ಅಶ್ವಿನಿ ಗೌಡ ಸಿಕ್ಕಾಡ ಫೈಟ್ ನಡೀತದೆ. ಆ್ಯಂಡ್ ಜೊತೆಗೆ ಸೂರಜ್ ಮತ್ತು ರಜತ್ ಇವರಿಬ್ಬರ ಮಧ್ಯೆ ಕೂಡ ಸಖತ್ ಫೈಟ್ ಇದೆ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ. ಸೊ ಪ್ರೋಮೋ ನೋಡ್ಕೊಬೋಣ, ಡೀಟೇಲ್ ಮಾತಾಡೋಣ ಬನ್ನಿ. ಟಾಸ್ಕ್ ಸೋಲುವ ತಂಡದ ನಾಯಕ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗುತ್ತದೆ. ಏನ್ ಮಾಡ್ತೀರಿ? ತೆಗಿತಾ ಇದ್ದೀನಿ ನಾನು. ಇವ್ರಿಗೆ ಬೇಕಾದವ್ರನ್ನ ಸೇವ್ ಮಾಡ್ಕೊಳಕಾದ್ರೆ ನೈತಿಕತೆ ಇಟ್ಕೊಂಡು ನೀವೆಷ್ಟು ನಾಟಕದವರು ಟಾಸ್ಕ್ಗಳೇ ಗೊತ್ತಾಗ್ತಿದೆ. ಅದಿದ್ರೆ ಅದೇ ಉಸ್ತುವಾರಿ ನಿಂಗೆ ಕರ್ಮ ರಿಟರ್ನ್ಸ್ ನಂಗೆ ಹೊಡಿಲಿಲ್ಲ. ಚೈತ್ರಕ್ಕ ಏನಿಸುತ್ತೆ ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸಿಗೋಣ ಮ್ಯೂಟ್ ಮಾಡಿಬಿಟ್ಟಿದ್ದಾರಪ್ಪ ಅಶ್ವಿನಿ ಗೌಡ ಅವ್ರ ವಾಯ್ಸ್ನೇ ಫುಲ್ಲು. ಅದು ಯಾಕೆಂದ್ರೆ ಗೊತ್ತಾಗಲಿಲ್ಲ. ಬಟ್ ಚೈತ್ರ ಅವ್ರ ವಾಯ್ಸ್ ಮಾತ್ರ ಸಿಕ್ಕಾಪಟ್ಟೆ ಕೇಳಿಸಿದೆ ಗುರು. ಯಪ್ಪ ಏನು ಹೇಳೋದು ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಇವಾಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ನಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಟಾಸ್ಕ್ನ ಕೊಟ್ಟಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಆ್ಯಕ್ಚುಲಿ ಲೈವ್ ಅಪ್ಡೇಟ್ಗಳನ್ನ ನೋಡಿದ ಹಾಗೆ ಇವಾಗ ಇರೋದು ಏನಪ್ಪ ಅಂದರೆ ಈ ವಾರ 5 ಟಾಸ್ಕ್ ಇರುತ್ತಂತೆ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಕೂಡ ಲೆಕ್ಕ ತಗೋಬೋದು. ಆ್ಯಂಡ್ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರಲ್ವಾ, ಸೊ ಆ ಟಾಸ್ಕ್ಗೆ 2 ಕ್ಯಾಪ್ಟನ್ನ ಮಾಡ್ತಾರಂತೆ. ಸೊ ಆ 2 ಕ್ಯಾಪ್ಟನ್ ಇದಕ್ಕೆ ಅಲ್ಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರನ್ನ ಬಿಗ್ ಬಾಸಲ್ಲೇ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಗೆದ್ದವರು ಸೇಫ್ ಆಗ್ತಾರೆ ಈ ನಾಮಿನೇಷನ್ ಪ್ರಕ್ರಿಯೆಯಿಂದ. ಇನ್ನು ಇವಾಗ ಸೋಲ್ತಾರಲ್ಲ ಅವರಲ್ಲಿ ಇವಾಗ ಯಾರೋ ಒಬ್ಬರನ್ನ ಅಂತ ಅನಿಸುತ್ತೆ ಮೇ ಬಿ ನಮ್ಮ ಇವರಿದಾರಲ್ಲ ಕ್ಯಾಪ್ಟನ್ ಆಗಿದ್ದಾರಲ್ಲ ರಾಶಿಕಾ ಶೆಟ್ಟಿ ಅವರು, ಸೊ ಅವರು ನಾಮಿನೇಟ್ ಮಾಡಬೇಕು. ಸೊ ಇದೇ ರೀತಿ ಟಾಸ್ಕ್ಗಳು ಹೋಗುತ್ತೆ. ಸೊ ಗೆದ್ದವರು ಸೇವ್ ಆಗ್ತಾ ಹೋಗ್ತಾರೆ, ಸೋತವರು ನಾಮಿನೇಟ್ ಆಗ್ತಾ ಹೋಗ್ತಾರೆ ಅಂತ ಅನಿಸುತ್ತೆ. ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಕತೆ ಅಂತ. ಎಪಿಸೋಡ್ ಇನ್ನು ಡೀಟೇಲ್ಸ್ ಸಿಗುತ್ತೆ ನಮಗೆ. ಸದ್ಯಕ್ಕೆ ಇವಾಗ ಸಿಕ್ಕಿರೋಂಥ ಅಪ್ಡೇಟ್ ಇದು. ಇದಾದಮೇಲೆ ಈಗ ಟಾಸ್ಕ್ ಅಂತ ಬರೋಣ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇವಾಗ ಒಂದು ಟೀಮಿಂದ ಸೂರಜ್ ಮತ್ತು ಇವರು ಅಶ್ವಿನಿ ಗೌಡ ಆಡ್ತಿದ್ದಾರೆ, ಇನ್ನೊಂದು ಟೀಮಿಂದ ರಜತ್ ಮತ್ತು ಚೈತ್ರ ಆಡ್ತಿದ್ದಾರೆ. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಇಷ್ಟೊಂದೆಲ್ಲ ಬಿದ್ದಿದೆ. ಇದನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ಎಲ್ಲಿಂದ ರನ್ ಅಂದರೆ ಓಡ್ ಬರ್ತಾಯಿದ್ರು, ಸೊ ಅಲ್ಲಿಗೆ ಹೋಗಿ ಇಡಬೇಕಾಗುತ್ತೆ. ನೀವು ರಜತ್ ಇಡ್ತಿರೋದನ್ನು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಓಕೆನಾ. ಇದಾದಮೇಲೆ ಎಲ್ಲ ಕೂಡ ಜೋಡಿಸ್ಬೇಕಾಗುತ್ತೆ. ಸೊ ಈ ಜೋಡಿಸಿರೋದನ್ನು ಬಿಡಿಸ್ಬೇಕು. ಆ್ಯಂಡ್ ಇವಾಗ ಒಂದು ಟೈಮ್ ಸೆಟ್ ಮಾಡಿದ್ರು ಅಂತ ಅನ್ಸುತ್ತೆ. ಆ ಟೈಮ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ಟೈಮಲ್ಲಿ ಯಾರು ಬೇಕಾರೋ ಅದನ್ನು ಬಿಡಿಸ್ಬೋದು, ಕಡಿಮೆ ಮಾಡ್ಬೋದು. ಸೊ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಇವಾಗ ರಜತ್ ಅವರು ಈಗ ಅದನ್ನು ಎಲ್ಲನೂ ಕೆಡೋ ಪ್ರಯತ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಇವಾಗ ನೀವು ಕ್ಲಿಯರಾಗಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಸೊ ಇವಾಗ ಯಾರು ತುಂಬ ಕಡಿಮೆ ಇರುತ್ತೆ ಲಾಸ್ಟಲ್ಲಿ ಒಂದು ಸೌಂಡ್ ಗಿಂಡ್ ಬಂದಾಗ, ಸೊ ಅವರು ಮೇ ಬಿ ಸೋಲ್ತಾರೆ. ಯಾರು ಜಾಸ್ತಿ ಇರುತ್ತೆ ಅವ್ರು ಗೆಲ್ತಾರೆ ಅಷ್ಟೇ. ಆ್ಯಂಡ್ ಈಗ ರಜತ್ ಅವ್ರು ಕೂಡ ಲಾಕ್ ಮಾಡಿರೋ ರೀತಿ ಇದೆ. ಇವರು ಸೂರಜ್ ಅವರು ರಜತ್ ಅವ್ರನ್ನ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೂರಜ್ನ ರಜತ್ ಅವರು ಫುಲ್ ಕತ್ತತ್ರ ಎಲ್ಲ ಫುಲ್ ಲಾಕ್ ಮಾಡಿದ್ದಾರೆ. ತುಂಬ ಫಿಸಿಕಲಿ ಹೋಗ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ. ಆ್ಯಂಡ್ ಅದಕ್ಕೆ ಹೇಳುವಂಥದ್ದು ಟಾಸ್ಕ್ಗಳನ್ನ ಕೊಡಬೇಕು ಅಂತ. ನೀವು ಯಾವಾಗ ಜಾಸ್ತಿ ಟಾಸ್ಕ್ಗಳನ್ನ ಕೊಡ್ತೀರೋ ಆವಾಗ ಅಲ್ಲಿರುವಂಥ ಸ್ಪರ್ಧಿಗಳ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತ ನಮಗೆ ಜನಗಳು ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ಬೇಕಂದ್ರೆ ನಾವು ಡಿಸೈಡ್ ಮಾಡ್ಬೋದು ಯಾರು ಸ್ಟ್ರಾಂಗ್ ಯಾರು ವೀಕ್ ಅಂತ. ಓಕೆನಾ. ಆ್ಯಂಡ್ ಇವಾಗ ಇನ್ನು ನೋಡ್ತಾ ಇರ್ಬೋದು ಇದು ಯಾವ ಥರ ಸ್ಟ್ರಾಟಜಿ ಗುರು, ಕುತ್ಕೊಂಡ್ಬಿಡೋದು. ಅಯ್ಯೋ ಚೈತ್ರ ಅವರೇ ಏನಿದು ಕಾಟ್ಲೆ ಗುರು, ನೋಡ್ತಿದ್ದಿಲ್ಲ ಏನನ್ಸುತ್ತೆ ಗೈಸ್ ಇದು. ಇದಾಗುತ್ತೆ. ಇದಾದಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತು ನಮ್ಮ ಇವರು ಧ್ರುವಂತ್ ಇಬ್ಬರು ಕೂಡ ನೋಡ್ತಾ ನಗ್ತಿದ್ದಾರೆ. ಆ್ಯಂಡ್ ಧ್ರುವಂತ್ ಎಂಜಾಯ್ ಮಾಡ್ತಿರೋದನ್ನ ನೋಡಿ ರಕ್ಷಿತಾ ಎಂಜಾಯ್ ಮಾಡ್ತಿದ್ದಾರೆ. ಕ್ರೇಜಿ ಗುರು. ಆ್ಯಂಡ್ ಇದಾದಮೇಲೆ ನೋಡ್ತಾ ಇರ್ಬೋದು ಅಶ್ವಿನಿ ಕೂಡ ಲಾಕ್ ಮಾಡಿದ್ದಾರೆ ಕೈನ, ಇಲ್ಲಿಗೆ ಹೋಗಕ್ಕೂ ಬಿಡ್ತಾರೆ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಇಟ್ಕೊಂಡಿದ್ದಾರೆ, ಕೈಯೆಲ್ಲ ಲಾಕ್ ಆಗಿದೆ. ಇವಾಗ ಇಲ್ಲೆಲ್ಲ ಫುಲ್ ನಗ್ತಾ ಇದ್ದಾರೆ. ಇವ್ರಿಗೆ ರಕ್ಷಿತವ್ರಿಗೂ ಕೂಡ ಚೆನ್ನಾಗಿ ಊಟ ಬಂದಿದ್ದು ತಿಂತಾ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಚೆನ್ನಾಗಿ ತಿನ್ಕೊಂಡಿರಲಿ ಆರಾಮಾಗಿ. ಇದೆಲ್ಲ ಆಗುತ್ತೆ. ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಮುಖದ ಹತ್ರ ಎಲ್ಲ ಚೈತ್ರ ಅವರು ತುಂಬ ಫಿಸಿಕಲಿ ಹೋಗ್ತಿರೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಇದೆಲ್ಲ ರಾಂಗ್ ಅಂತಲೇ ಅನಿಸುತ್ತೆ. ಬಟ್ ಗೇಮ್ ಅಂತ ಬಂದಾಗ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಕಚ್ಚಕ್ಕೆ ಹೋದ್ರು ಅನ್ನೋಂಗೆ ಅನಿಸಿತ್ತು ನನಗೆ ಇದು ನೋಡಿದಾಗ ಸ್ಕ್ರೀನಲ್ಲಿ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಕೈ ಕಣ್ಣು ಹತ್ರ ಎಲ್ಲ ಇದೆ, ಹಿಂಗೆ ಎಳೆಯೋದೆಲ್ಲ ಇದೆ. ಸೊ ಸ್ವಲ್ಪ ಅಶ್ವಿನಿ ಅವ್ರ ರಿಯಾಕ್ಷನ್ ನೋಡ್ತಾ ಇದ್ದರೆ ತುಂಬ ಕಷ್ಟ ಆಗಿದೆ ಅವ್ರಿಗೆ. ಇವರು ಜಾಸ್ತಿ ಡ್ಯಾಮೇಜ್ ಮಾಡೋ ರೀತಿ ಮಾಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೋಡುವ ಎಪಿಸೋಡಲ್ಲಿ ಯಾವ ಥರ ಆಗುತ್ತೆ ಏನು ಕತೆ ಅಂತ. ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಶ್ವಿನಿ ಗೌಡ ಅವರು ಕಡೆ ಬಿಡಿಸಿದ್ದಾರೆ ಇವ್ರನ್ನ, ಚೈತ್ರ ಅವ್ರನ್ನ ಕಡೆ ಬಿತ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂಥ ರಾಶಿಕ್ ಅವ್ರು ಏನೇನು ಮಾಡ್ತೀವಿ ಏನು ಕತೆ ಅಂತ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಬಂದು ಒಂದನೇ ಎತ್ತಿ ಆಚೆ ಆಗ್ತಿದ್ದಾರೆ. ಯಾಕೆ ಹಾಕರು ಏನು ಕತೆ ಎಲ್ಲ ಕೂಡ ಡೀಟೇಲ್ ಮಾತಾಡೋಣ. ಆ್ಯಂಡ್ ಇಲ್ಲಿಂದ ಫೈಟ್ ಶುರುವಾಗಿದೆ. ಅಂದರೆ ಮಾತಿನಲ್ಲಿ ಒಂದು ಅಶ್ವಿನಿ ಗೌಡ ಮತ್ತು ಚೈತ್ರಗೂ ಮತ್ತು ಚೈತ್ರ ಮತ್ತು ರಾಶಿಕಾ ಶೆಟ್ಟಿಗೂ ಕೂಡ. ಸೊ ಇಷ್ಟು ಈ ಪ್ರೋಮೋದಲ್ಲಿರುವಂಥ ವಿಷಯಗಳು. ಆ್ಯಂಡ್ ಜೊತೆಗೆ ಈ ಪ್ರೋಮೋದಲ್ಲಿ ಇನ್ನೊಂದಿಷ್ಟು ವಿಷಯಗಳಿದೆ. ಸೊ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಟಾಸ್ಕ್ ಸೋಲುವ ತಂಡದ ನಾಯಕ ನೋಡಿ ಈ ಟಾಸ್ಕ್ನ ಸೋಲುವಂಥ ತಂಡದ ನಾಯಕ
ಇಂದ ಹೊರ ಹೋಗಲು ನಾಮಿನೇಟ್ ಆಗುತ್ತದೆ. ಒಂದು ರೀತಿ ಡೈರೆಕ್ಟ್ ನಾಮಿನೇಟ್ ಆದಂಗೆ, ಓಕೆನಾ? ಅದು ಈಗ ಕ್ಯಾಪ್ಟನ್ ಆಗಿರುವಂಥ ರಾಶಿಕಾ ಶೆಟ್ಟಿ ಅವರೇ ಮಾಡಬೇಕಾಗತ್ತೆ. ಅಂದರೆ ಇಬ್ಬರು ಇರ್ತಾರಲ್ಲ ಅದ್ರಲ್ಲಿ ಒಬ್ಬರು ಅಂತ ಅನ್ಸುತ್ತೆ ಲೆಕ್ಕ, ಅಥವಾ ಮೆಂಬರ್ಸ್ ಎಲ್ಲ ಇರ್ತಾರಲ್ಲ ಅದ್ರಲ್ಲಿ ಕ್ಯಾಪ್ಟನ್ ಯಾರು ಇರ್ತಾರೆ ಅವ್ರನ್ನೇ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಹಿಂಗೆ ಕತೆ ಕಾದ್ ನೋಡೋಣ. ಇವಾಗ ಕೆಚ್ಕೋತಿದ್ದಾರೆ. ಇದು ಒಂದು ಅವರ ನಾಟಕ ಕೂಡ ಇರ್ಬೋದು ಅಥವಾ ಸೀರಿಯಸ್ ಆಗಿ ಕೂಡ ಇರ್ಬೋದು, ಯಾಕಂದ್ರೆ ಕೈ ಇಟ್ಕೊಂಡೋದು ಗೊತ್ತಾಗ್ತದೆ. ಬಟ್ ಏನಪ್ಪ ಕಷ್ಟ ಆಗ್ಬೋದು. ಬಟ್ ಅಲ್ಲಿ ಏನು ಮುರಿತಾ ಇರೋ ರೀತಿ ಅನಿಸ್ತಿದ್ಯಾ ನಿಮಗೆ? ಹೇಳಿ ಕಮೆಂಟಲ್ಲಿ. ಏನ್ ಮಾಡ್ತೀರಿ? ಇಲ್ಲಿ ಧ್ರುವಂತ್ ಅವ್ರು ಕುತ್ಕೊಂಡು ನೋಡಿಕೊಂಡು ಇದೆಲ್ಲ ಫುಲ್ ನಾಟಕ ಡವ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಆಡು ಅಂತ ಹೇಳ್ತಿದ್ದಾರೆ ಅಶ್ವಿನಿ ಇವರು ಗಿಲ್ಲಿ ಅವರು. ಸೊ ಇಲ್ಲಿ ಒಂದು ತೆಗಿತಿದ್ದಾರೆ, ಓಕೆನಾ? ಅಂದರೆ ಏನೋ ಅವ್ರ ಕಡೆಯಿಂದ ತಪ್ಪಾಗಿರುತ್ತೆ ಅನ್ಕೋತೀನಿ. ಗೇಮ್ನ ರದ್ದು ಅನ್ನೋ ರೀತಿ ಎಲ್ಲ ಬರ್ತಿದೆ ಅಂದರೆ ಏನೋ ಒಂದು ಕತೆ ನಡೆದಿದೆ ಇಲ್ಲಿ, ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ಮತ್ತು ಈ ಚೈತ್ರ ಅವರು ಮಾತು ಚೆನ್ನಾಗಿ ಆಡ್ತಾರೆ, ಬಟ್ ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರ ಉಸ್ತುವಾರಿಲಿ ಏನೆಲ್ಲ ಆಯಿತು ಅಂತ ಅವರೇ ಕ್ಲಿಯರಾಗಿ ನೋಡಿದ್ದಾರೆ, ಅದರಲ್ಲಿ ಎಷ್ಟು ತಪ್ಪು ಮಾಡಿದ್ದಾರೆ, ಪ್ರೀವಿಯಸ್ ಸೀಸನ್ ಏನು ಮಾಡಿದರು, ಏನು ಕತೆ ಎಲ್ಲ ಕೂಡ ನಾವು ನೋಡಿದ್ದೀವಿ. ಬಟ್ ಇವಾಗ ಸಿಕ್ಕಾಬಟ್ಟೆ ಕಿರ್ಚಾಡ್ತಿದ್ದಾರೆ. ಅಂದರೆ ಅವರ ಟೀಮಿಂದನೇ ಒಬ್ಬರು ನಾಮಿನೇಟ್ ಕೂಡ ಆಗಿರ್ಬೋದು. ಸೊ ಈಗ ನಾಟಕ ಅಂತ ಹೇಳ್ತಿದ್ದಾರೆ ಅಂದರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಈ ಆಟದಲ್ಲಿ ಈಗ ಚೈತ್ರ ಅವರು ಸಿಕ್ಕಾಬಟ್ಟೆ ಡವ್ಗಳನ್ನ ಮಾಡಿದ್ದಾರೆ ಅಂತ. ಅಂದರೆ ಈಗ ಅಲ್ಲಿ ಅಶ್ವಿನಿಗೌಡರು ಅಷ್ಟೊಂದು ಇದು ಮಾಡಿಲ್ಲ ಅಂದರೂ ಕೂಡ ಮಾಡಿರೋ ರೀತಿ ಇರ್ಬೋದು ಅಂತ ಅನಿಸುತ್ತೆ. ಅಂದರೆ ಸುಮ್ಮನೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಡ್ರಾಮಾ ಮಾಡಿರೋ ಏನು ತಪ್ಪಲ್ಲ, ಅನ್ನೋದು ಅವ್ರ ಸ್ಟ್ರಾಟಜಿ ಕೂಡ ಆಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಬಟ್ ಮೋಸ ಮಾಡಿ ಗೆಲ್ಲೋದು ಎಷ್ಟು ಬೆಸ್ಟ್ ಅಂತ ನೀವು ಹೇಳಿ ನೋಡೋಣ. ಕೈಯೆಲ್ಲ ನುಡ್ಸ್ತಾ ಇದ್ರು ಗುರು ಅಶ್ವಿನಿಗೌಡರು, ಏನು ಕಡಿಮೆ ನುಡ್ಸ್ತಿಲ್ಲ. ಅಂದರೆ ಇಟ್ಕೋಬೇಕಾರೆ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಗೇಮ್ ಅಂತ ಬಂದಾಗ ಹಂಗೇನೆ. ಮತ್ತು ಇಲ್ಲಿ ಶಾಪ ಎಲ್ಲ ಆಗ್ತಿದ್ದಾರೆ ಒಂದು ರೀತಿ ನೋಡಿದ್ರೆ. ಸೊ ದೇವ್ರು ಅಂತ ಇದ್ದರೆ ಅದೆಲ್ಲ ಬೇಕಾಗಿಲ್ಲ ಅನ್ಕೋತೀನಿ. ಜೊತೆಗೆ ಉಸ್ತುವಾರಿ ಅಂತ ಬಂದಾಗ ನಾವು ಅಂದ್ಕೊಂಡಂಗೆ ಮಾಡೋಕ್ಕೂ ಆಗಲ್ಲ ಕೆಲವೊಂದು ಸಲ. ಇವಾಗ ನೋಡಿ ಅವ್ರದ್ದೇ ಉಸ್ತುವಾರಿ ಹೇಗಿತ್ತು, ಬಟ್ ಏನಂದರೆ ಆ ಗೇಮಲ್ಲಿ ಆ ಟೈಮ್ಗೆ ಏನೋ ಒಂಥರ ಆಗ್ಬಿಡುತ್ತೆ. ಅದನ್ನು ಚೈತ್ರ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅರ್ಥ ಮಾಡ್ಕೊಂಡು ಕಾಣ್ತಿಲ್ಲ. ಆ್ಯಂಡ್ ಜೊತೆಗೆ ಇಲ್ಲಿ ಚೈತ್ರ ಅವ್ರ ವಾಯ್ಸ್ನೇ ಫುಲ್ ವ್ಯಾಲ್ಯೂಮ್ ಇನ್ಕ್ರೀಸ್ ಮಾಡಿರೋಂಗಿದೆ, ಓಕೆನಾ? ಅಶ್ವಿನಿ ಗೌಡವರು ಮಾತಾಡೋದೆಲ್ಲ ಫುಲ್ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಕಿರ್ಚಾಡ್ತಿದ್ದಾರೆ. ಮ್ಯೂಟ್ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಅಥವಾ ಬ್ಯಾಡ್ ವರ್ಡ್ಗಳನ್ನು ಯೂಸ್ ಮಾಡಿದಾರಾ, ಏನು ಕತೆ, ನೋ ಐಡಿಯಾ. ಬಟ್ ಏನಪ್ಪ ಅಂದರೆ ಇಲ್ಲಿ ಕ್ಲಿಯರಾಗಿ ಇವರಿಬ್ಬರ ಮಧ್ಯೆ ಸಿಕ್ಕಾಬಿಟ್ಟೆ ಫೈಟ್ ಆಗ್ತದೆ. ಜೊತೆಗೆ ರಜತ್ ಅವರು ಸಾಕಾಗಿ ಬಿತ್ಕೊಂಡಿರೋ ರೀತಿ ಇದೆ, ಸೂರಜ್ ಕೂಡ ಬಿತ್ಕೊಂಡಿರೋಂಗಿದೆ. ಆ ಲೆವೆಲ್ಗೆ ಏನು ಕಿತ್ತಾಡೋರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಪಿಸೋಡ್ ಒಳ್ಳೆ ಫೈಟ್ ಇರುತ್ತೆ ಅಂತ ಅನಿಸುತ್ತೆ. ನೋಡುವ, ಇವಾಗ ತುಂಬ ವಿಷಯಗಳು ಬದಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ನೀವು ನೋಡಿರ್ಬೋದು ಈ ವಾರದಿಂದ ತುಂಬ ವಿಷಯಗಳು ಚೇಂಜ್ ಆಗುತ್ತೆ ಅನ್ನೋದು ಅನಿಸಿದೆ. ಜೊತೆಗೆ ಇವಾಗ ತುಂಬ ಹತ್ರ ಬರ್ತಿರೋದ್ರಿಂದ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡೋಕ್ಕೆ ನೋಡ್ತಾರೆ, ಮತ್ತು ಫೈಟ್ ಕೊಡಬೇಕು ಅಂತ ಅನ್ಕೋತಾರೆ. ಆ್ಯಂಡ್ ಇವಾಗ ಟಾಸ್ಕ್ಗಳು ಕೂಡ ಕೊಟ್ಟು ಈ ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಿದಾರಲ್ಲ, ಅದು ನಂಗೆ ಸೂಪರ್ ಅಂತ ಅನಿಸ್ತು. ಆ್ಯಂಡ್ ಇದ್ರ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಮ್ಯಾಟ್ರ್ ಆಗುತ್ತೆ, ಯಾರು ಸೇವ್ ಆಗ್ತಾರೆ ಅವರು. ಸೊ ಒಂದು ಕಡೆ ನಾಮಿನೇಟ್ ಮತ್ತು ಸೇವ್ ಆಗುವಂಥದ್ದು ಎರಡೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಈ ಕಡೆ ಸೋತವರು ಡೈರೆಕ್ಟ್ ನಾಮಿನೇಟ್ ಆಗುವಂಥದ್ದು, ಮತ್ತು ಗೆದ್ದವರು ಕ್ಯಾಪ್ಟನ್ಸಿ ಔಟಕ್ಕೆ ಹೋಗುವಂಥದ್ದು ಚೆನ್ನಾಗಿದೆ ಕಾನ್ಸೆಪ್ಟು. ಬಟ್ ಇದರಲ್ಲೂ ಕೂಡ ಒಂದಿಷ್ಟು ಡಿಸಿಷನ್ ಅಂತ ಬಂದಾಗ ಆ ಕಡೆ ಹೋಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಅವ್ರು ಯಾವ ಥರ ನೋಡ್ತಾರೆ, ಆ ಮೂಮೆಂಟಲ್ಲಿ ಆ ಥರ ಮಾತಾಡ್ಕೊಂಡು ಹೋಗ್ತಾರೆ, ಅಥವಾ ಆ ಡಿಸಿಷನ್ ತೊಗೋತಾರೆ. ಆ ಡಿಸಿಷನ್ ಎಷ್ಟು ಸರಿ ಇರುತ್ತೆ, ಏನು ಕತೆ ಎಲ್ಲವೂ ಕೂಡ ನಾವು ಎಪಿಸೋಡ್ ನೋಡಿನೇ ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ಅಶ್ವಿನಿ ಗೌಡ ಅವರು ತುಂಬ ಸೈಲೆಂಟಾಗಿರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಚೈತ್ರ ಅವ್ರು ಆಗ್ಬೋದು, ಬೇರೆಯವ್ರು ಆಗ್ಬೋದು, ಬಿಡೋಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಆದರೂ ಕೂಡ ತುಂಬ ಮೆಚ್ಯೂರಿಟಿಯಿಂದ ಅಶ್ವಿನಿ ಗೌಡ ಅವರು ಆಡ್ತಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಈ ಬಿಗ್ ಬಾಸ್ನ. ಇವಾಗ ನೋಡುವ ಅವ್ರ ತಾಳ್ಮೆ ಕಟ್ಟೆ ಯಾವಾಗ ಹೊಡಿಯುತ್ತೆ, ಏನು ಕತೆ ಅಂತ. ಟೈಮ್ ಎಲ್ಲದು ಕೂಡ ಉತ್ತರ ಕೊಡುತ್ತೆ. ಏನನ್ಸುತ್ತೆ ಗೈಸ್ ನಿಮಗೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.